ಕಾಡಿನಿಂದ ನಾಡಿಗೆ ಬರುವ ಆನೆಗಳ ಹಾವಳಿಯನ್ನು ತಡೆಯುವಂತೆ ಆಗ್ರಹಿಸಿ ಸರ್ಕಾರವನ್ನು ಎಚ್ಚರಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಆರ್ಪೇಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮಸ್ಥರು ಒಟ್ಟಿಗೆ ಸೇರಿ ಗ್ರಾಮವನ್ನು ವನ್ಯಜೀವಿಗಳಿಂದ ರಕ್ಷಿಸಬೇಕೆಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ಕೆಆರ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಯನ್ನು ನಡೆಸಲಾಯಿತು. ಸಾಮಾನ್ಯ ಜನಕ್ಕೂ ಮತ್ತು ಸರ್ಕಾರಕ್ಕೂ ಮೀಡಿಯೇಟರ್ ಆಗಿ ತಮ್ಮ ಸಹಾಯ ಹಸ್ತವನ್ನು ನಿರಂತರವಾಗಿ ನೀಡುವ ಒಂದು ಶಕ್ತಿ PDOಗಿದೆ. ಅದರ ಜೊತೆಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಲ್ಲಿ ಬಂದಿಲ್ಲ. ನಮ್ಮದು ಕೆಲವು ಬೇಡಿಕೆಗಳಿದ್ದಾವೆ. ನಾನು ಯಾಕೆ ಇಲ್ಲಿ ನಗರ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿದೆ ಅಂದರೆ, ನಾನು ಈ ಗ್ರಾಮ ಪಂಚಾಯಿತಿಯ ಒಬ್ಬ ಮೂಲತಃ ವಾಸಿ. ನಾನು ವಿಕಿಮನೆ ಗ್ರಾಮದಲ್ಲಿ ವಾಸವಾಗಿದ್ದು, ಮೇಡಮ್ ಅವರು ನಮ್ಮ ಮನೆಗೆ ವಿಸಿಟ್ ಮಾಡಿದರೆ ನಾನು ಹೋಮ್ ಸ್ಟೇನ ನಡೆಸ್ತಾ ಇದ್ದೀನಿ. ಇದರ ಎಲ್ಲ ಮಧ್ಯದಲ್ಲಿ ನನಗೆ ಯಾವ ರೀತಿಯ ಸಮಸ್ಯೆಗಳು ಅಂದರೆ, ನಾನು ಬೇಸಿಕ್ ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡ್ತೀನಿ. ತುಂಬ ಆಳವಾದ ಸಮಸ್ಯೆಗಳಿಗೆ ಮತ್ತು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯವಾಗಿ ರೈತರಿಗೆ ಮತ್ತು ಈ ಗ್ರಾಮದ ನಿಜವಾದ ವಾಸಿಗಳಿಗೆ ತೊಂದರೆ ಆಗಿರುವುದು ವನ್ಯಜೀವಿಗಳಿಂದ. ವನ್ಯಜೀವಿಗಳು ನಿರಂತರವಾಗಿ ಕಾಡಿನಿಂದ ನಾಡಿಗೆ ಬರುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ತಂದುಕೊಂಡಿದ್ದೀವಿ ಅಂದರೆ, ನಿಜವಾಗ್ಲೂ ನಾವು ಅವರಿಗೆ ಬೇಕಾದ ಸವಲತ್ತನ್ನು ಅರಣ್ಯದಲ್ಲಿ ನೀಡಲಿಕ್ಕೆ ನಾವು ವಿಫಲರಾಗಿದ್ದೀವಿ. ಇದನ್ನು ನಾವು ಸರ್ಕಾರಕ್ಕೆ ಅನೇಕ ಸಂದರ್ಭಗಳಲ್ಲಿ ತಿಳಿಸಿದ್ದುಂಟು. ನೀವು ಕಾಡಿಗೆ ಮೂಲ ಮರ ಮಟ್ಟುಗಳು, ಫಲ ನೀಡುವ ಗಿಡಗಳು ಬದಲಿಗೆ ನೀಲಗಿರಿನ ನೆಟ್ಟಿದ್ದೀರ, ಅಕೇಶಿಯನ್ನ ನೆಟ್ಟಿದ್ದೀರ. ಮತ್ತೆ ಯಾವುದೇ ಫಲ ನೀಡದ ಮರ ಗಿಡಗಳನ್ನು ನೆಡುವ ಮುಖಾಂತರ ಇವತ್ತು ಕಾಡನ್ನು ನಾವು ಸಮೃದ್ಧಿಯಾಗಿ ಸಂಪತ್ಭರಿತವಾಗಿ ದೇಶಕ್ಕೆ ಸಂಪತ್ತನ್ನು ಕೊಡ್ತೀವಿ ತಗೊಂಡಿದ್ದೀವಿ. ಇದು ಯಾವ ಮಟ್ಟದ ವೈಜ್ಞಾನಿಕ ನೆಲೆಯಲ್ಲಿ ನಾವು ನೋಡಿದಾಗ ಇದರಲ್ಲಿ ಟೆಂಪರೇಚರ್ ಕೂಡ ಕಂಟ್ರೋಲ್ ಆಗಲ್ಲ, ಹುಲ್ಲು ಹುಟ್ಟಲ್ಲ, ಪ್ರಾಣಿಗಳಿಗೆ ಬೇಕಾದ ಆಹಾರ ವಸ್ತುಗಳು ಇದರಿಂದ ಸಿಗಲಿಲ್ಲ. ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಮಾತನಾಡಿ, ವನ್ಯಜೀವಿಗಳ ದಾಳಿಯಿಂದ ಪ್ರಾಣ ಹಾನಿಯಾದ ಕುಟುಂಬಕ್ಕೆ ಸರ್ಕಾರವು 50 ಲಕ್ಷ ಪರಿಹಾರ ಹಣವನ್ನು ನೀಡಬೇಕು. ಅವರ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ನೀಡಬೇಕು. ಮೃತರಾದ ಅವಲಂಬಿತ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿಯನ್ನು ನೀಡಬೇಕು. ಕುಟುಂಬದ ಪುನರ್ವಸತಿ ಕಾರ್ಯಕ್ಕೆ ನೆರವಾಗಬೇಕೆಂದು ಒತ್ತಾಯಿಸಿದರು. ಇವತ್ತು ಆ ಒಂದು ಸಮೃದ್ಧಿಯ ಬೆಳವಣಿಗೆ ನೋಟ್ ಮಾಡ್ತಾ ಇದ್ದೀರಾ ಸರ್? ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿರಾ? ಇದು ಫಲ ನೀಡದ ವಸ್ತುಗಳನ್ನು ನಾವು ಇವತ್ತು ಬೆಳೆಸ್ಕೊಂಡು ಅದರ ಜೊತೆಗೆ ಪ್ರಾಣಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸ್ತಾ ಇದ್ದೀವಿ. ನಾವು ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆನೂ 177 ವರ್ಷದಲ್ಲಿ 100 ಕೋಟಿಗಿಂತ ಜಾಸ್ತಿ ಆಯಿತು. ನಾವು ಇವತ್ತು 140 ಕೋಟಿ ಇದ್ದೀವಿ. ಬಟ್ ನಾವು ಸ್ವಾತಂತ್ರ್ಯ ಬಂದಾಗ ಅದು ಕೇವಲ 40 ಕೋಟಿ. ಈ ಥರದ ತಾರತಮ್ಯಗಳು ಆದಾಗ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತವೆ. ನಾಡಿಗೆ ಬಂದರೆ ಏನಾಗುತ್ತೆ? ನಾಡಲ್ಲಿ ರೈತ ಬೆಳೆದ ವಸ್ತುಗಳನ್ನು ನಾಶ ಮಾಡ್ತಾರೆ. ರೈತ ಎಲ್ಲಿ ಹೋಗ್ಬೇಕು? ರೈತನಿಗೆ ದಿಕ್ಕು ಕಾಣದ ಪರಿಸ್ಥಿತಿ ಗೊತ್ತಾಗಿದೆ. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಆರೋಗ್ಯ ಇಲ್ಲ, ಅವರಿಗೆ ಸ್ವಂತ ಆರೋಗ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀವಿ. ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದೆ. ಇವತ್ತು ಪ್ರಾಣಿಗಳು ಬಂದರೆ ಪ್ರಾಣಿಗಳು ಬರೀ ಆಹಾರವನ್ನು ತಿಂದು ಹೋಗ್ತಾ ಇಲ್ಲ, ದಾರಿಯಲ್ಲಿ ಸಿಕ್ಕಿದ ಮಾನವ ಸಂಪತ್ತನ್ನು ಕೂಡ ನಾಶ ಮಾಡ್ತವೆ. ಅದು ಕೂಡ ಅಂಥ ಸಂದರ್ಭದಲ್ಲಿ ಮನೆ ಯಜಮಾನ ಯಾವಾಗ ನಾಶ ಆಗ್ತಾನೋ ಆ ಕುಟುಂಬ, ಆ ಪರಿವಾರ ಪೂರ್ತಿ ನಾಶ ಆದಾಗ ಅವರಿಗೆ ಯಾರು ಜೊತೆ ಇರೋದಿಲ್ಲ. ದುಡಿಯೋವನ್ನೇ ಹೊರಟು ಹೋದಾಗ ಅವನ ದುಡಿಮೆಯಲ್ಲಿ ಅವಲಂಬಿಗಳಾಗಿ ವಿದ್ಯಾಭ್ಯಾಸ ಮಾಡಬೇಕಾದವರು, ಆರೋಗ್ಯವನ್ನು ಕಾಪಾಡಬೇಕಾದವರು, ಮನೆಯನ್ನು ನಡೆಸುವವರು ಎಲ್ಲರೂ ದಿಕ್ಕು ತೋಚದೆ ಅವರು ಅಸಹಾಯಕರಾಗ್ತಾರೆ. ಅಂಥ ಸಂದರ್ಭದಲ್ಲಿ ನಾವೊಂದು ಮಾನವ ಹಕ್ಕುಗಳ ಆಯೋಗ ಕೇಳಿರೋದು ಒಂದೇನೆ, ನೀವು ಅಂಥ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಯಾರ್ದಾದ್ರೂ ಪ್ರಾಣಹಾನಿ ಅಂದರೆ ನೀವು 50 ಲಕ್ಷ ರೂಪಾಯಿನ ಒಬ್ಬ ವ್ಯಕ್ತಿಗೆ ಕೊಡಬೇಕು. ಜೊತೆಯಲ್ಲಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡಬೇಕು. ಅದರ ಜೊತೆಗೆ
ಆ ಮಕ್ಕಳು ವಿದ್ಯಾಭ್ಯಾಸ ಆದ ನಂತರ ಅವರ ಎಂಪ್ಲಾಯ್ಮೆಂಟ್ ಅವರಿಗೆ ಯಾವುದೇ ರೀತಿಯ ಒಂದು ಲಂಚ ಇಲ್ಲದೆ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡುವಂತ ಪರಿಸ್ಥಿತಿ ತಂದಾಗ ಆ ಕುಟುಂಬಕ್ಕೆ ಪುನರ್ವಸತಿ ಕಾರ್ಯಕ್ರಮ ಸಾಧ್ಯ ಆಗುತ್ತೆ. ಅದಕ್ಕೆ ಅವ್ರು ಏನು ಬರೆದಿದ್ದಾರೆ ಅಂದ್ರೆ, ಇದು ನಾವು ಕೇವಲ 20 ಲಕ್ಷ ರೂಪಾಯಿ ಕೊಡ್ತೀವಿ. 20 ಲಕ್ಷ ರೂಪಾಯಿ ಒಬ್ಬ ಮನುಷ್ಯನಿಗೆ ಕೊಟ್ಟರೆ ಅವರು ಜೀವನ ಪರ್ಯಂತ ಅವನ ಸಂಸಾರನ ನಡೆಸೋದು ನಿಜವಾಗ್ಲೂ ಕಷ್ಟಕರವಾದ ಕೆಲಸ. ಅದರಿಂದ 50 ಲಕ್ಷ ಕೊಟ್ಟರೆ ಅದನ್ನು ಬ್ಯಾಂಕಲ್ಲಿ ಇಟ್ಟು ಅದರ ಬಡ್ಡಿಯಿಂದಾದರೂ ಅವರ ಕುಟುಂಬವನ್ನು ಸಾಕಲಿಕ್ಕೆ ಸಾಧ್ಯ. ಜೊತೆಯಲ್ಲಿ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ಮಕ್ಕಳಿಗೂ ಇವತ್ತು ಉಚಿತ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾರಿಗೂ ವಿದ್ಯಾಭ್ಯಾಸದಲ್ಲಿ ನಮಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಇದು ಕಾನ್ವೆಂಟ್ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡೋದು ಎಷ್ಟು ಮಟ್ಟಿಗೆ ಕಷ್ಟ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ, ಉಪಾಧ್ಯಕ್ಷರಾದ ನಿಂಗಯ್ಯ, PDO ಫರಾನ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಉಪಸ್ಥಿತರಿದ್ದರು.